ಬೇಡಿ ಒಂದು 30 ಆಗ್ಬೇಕು. ಹೌದು. ಇದರಿಂದ ಆ ಬಕ್ಕೊಂದು 3 ಎಕರೆ ಚಿಲ್ಲಿ ಸಿಕ್ಕಿದಂಥ ಆ ಬೇಲಿ ಅದಲ್ಲ, ಆ ಬೇಲಿಂದ ಆಚೆಗೆ. ಸರ್ ನಮಸ್ತೆ. ನಾಗೊಂದು 10 ಎಕರೆ ಬೌಂಡ್ರಿ ಇರ್ತಿದ್ದು. ನೋಡಿ, ಎಲ್ರಿಗೂ ನಮಸ್ಕಾರ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು. ಇಲ್ಲೇನಿದ್ದೀನಿ ನಾನು, ಅಥವಾ ನಾನು ನಿಮಗೆ ಈಗಾಗಲೇ ಪ್ರೆಸೆಂಟ್ ಏನು ಹೇಳ್ತಾ ಇದ್ದೀನಿ, ಇದೇ ಆಸ್ತಿ. ಇದು ಒಟ್ಟು 5 ಚಿಲ್ಲರೆ ಎಕರೆ, 5 ಎಕರೆ 25 ಕುಂಟೆನ ಬರ್ತದೆ. ಇದೇ ಊರಿನವ್ರದ್ದು, ರೈತರದು. ಈ ಲ್ಯಾಂಡಿನ ಅಲ್ಲಿ ನೋಡಿ, ಹಿಂಭಾಗಕ್ಕಾದಂಗೆ ಬಾಳೆ ಹಾಕಿದ್ದಾರೆ. ಹಂಗೆ ನೋಡ್ತಾ ಇರಿ. ಈ ಕಡೆ ಕೋಕೋನಟ್ಸ್ ಹಾಕಿದ್ದಾರೆ. ಅಂದರೆ ಈ ಕೋಕೋನಟ್ಸು ಹಿಂದೆ ಇವ್ರು ಅಪ್ಪದಿರ ಹಾಕಿದ್ದು, ಈಗಿನವ್ರು ಯಾರೂ ಹಾಕಿಲ್ಲ. ಬಟ್ ಅದು ಡೆವಲಪ್ ಮಾಡಿಲ್ಲ, ಏನು ಇಟ್ಬಿಟ್ಟಿದ್ದಾರೆ. ಬಟ್ ಹಳ್ಳಿಗೆ ಭಾಳ ಹತ್ತಿರ, ಹಳ್ಳಿಯ ಹಿಂಭಾಗಕ್ಕಾದಂಗಿದೆ. ಜೊತೆಗೆ ಈ ಒಂದು ಆಸ್ತಿಯಿಂದ ತಮಿಳ್ನಾಡು ಬಾರ್ಡ್ರ್ ಇದೆಯಲ್ಲ, ತಮಿಳ್ನಾಡು ಬಾರ್ಡ್ರಿಗೂ ಇಲ್ಲಿಗೂ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಅಷ್ಟೇ. ಒಂದು 2 ಅಥವಾ ಒಂದು 2-3 ಆಗುತ್ತೆ ಅಂತ ಇಟ್ಕೊಳ್ಳಿ. ಈ ಆಸ್ತಿಯಿಂದ ಉತ್ತರಕ್ಕಾದಂಗೆ ಏನು ಅಂದರೆ ಒಂದಷ್ಟು ಜನ ಈ ಭಾಗದ ಹಳ್ಳಿಯವರು ಯಾರೂ ಊರಲಿಲ್ಲ. ಒಂದಷ್ಟು ಜನ ಎಲ್ಲ ಹೊಂಟೋಗಿದ್ದು, ಮಳೆಗಾಲಕ್ಕೆ ಮಾತ್ರ ಕ್ರಾಪ್ ಮಾಡ್ತಾರೆ. ಪಂಪ್ಸೆಟ್ ಮಾಡ್ತಕ್ಕಂಥವ್ರು, ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು, ಹಳ್ಳಿಗೆ ಭಾಳ ಹತ್ತಿರದಲ್ಲೇ ಇದೆ ಆಸ್ತಿ. ಅಂದರೆ ಒಂದು ಲೋ ಬಜೆಟಲ್ಲಾಗುತ್ತೆ, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಇನ್ನೊಂದೇನೆಂದರೆ ಆಸ್ತಿ ಸಮತಟ್ಟವಾಗಿದೆ. ನೀವು ಲ್ಯಾಂಡ್ ಒಳಗಡೆ ಏನು ಕ್ಲೀನ್ ಆಲ್ಮೋಸ್ಟು 95% ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ, ಅಲ್ಲೊಂದು ಇಲ್ಲೊಂದಿದೆ. ಬಟ್ ಈ ಕಡೆ ನಿಮಗೆ ರೋಡ್ ಎಂಟ್ರೆನ್ಸ್ಗೆ ಅಗಲ ಸಿಗಲ್ಲ. ಈಸ್ಟ್ ವೆಸ್ಟ್ಗೆ ಹಿಂಭಾಗಕ್ಕೆ ಬಂದರೆ ನಿಮಗೆ ಅಗಲ ಸಿಗುತ್ತೆ. 5 ಚಿಲ್ಲರೆ ಎಕರೆ 6 RTC ಬರ್ತದೆ. ರೈತರದೇನೆ, ರೈತರಿಂದ ಆಗ್ತಕ್ಕಂಥದ್ದು. ಅಕ್ಕಪಕ್ಕ ಪಂಪ್ಸೆಟ್ಗಳಿರೋದ್ರಿಂದ, ಅಂದರೆ ಹಳ್ಳಿಗೆ ಹತ್ತಿರ ಆದಂಗೆ ಒಂದಷ್ಟು ಪಂಪ್ಸೆಟ್ಗಳು ಮಾಡ್ಕೊಂಡು ಕಬ್ಬು, ಇದು ಬಾಳೆ ಮತ್ತು ಕೋಕೋನಟ್ಸು ಮತ್ತು ಅರಿಶಿನ, ಈರುಳ್ಳಿ ಈ ಥರದನ್ನ ಹಾಕ್ತಾರೆ. ಅಂದರೆ ಆಲ್ಮೋಸ್ಟು ಚಾಮರಾಜನಗರ ಅಂತಂದಾಗ ಈ ಭಾಗದಲ್ಲಿ ಹಾಕ್ತಕ್ಕಂಥದ್ದು, ಚಾಮರಾಜನಗರಕ್ಕೆ ಹತ್ತಿರ ಆದಂಗೆಲ್ಲ ಕೋಕೋನಟ್ಸು, ಅಡಿಕೆ ಹಾಕ್ತಾರೆ. ಅದರಿಂದ ಈಚೆ ಈ ಕಡೆ ಹೊರಭಾಗಕ್ಕೆ ಬಂದಾಗ ಇದು ನಿಮಗೆ ಎಂಟ್ರೆನ್ಸು. ಇದೇ ಎಂಟ್ರೆನ್ಸು ರೋಡ್ಗೆ. ನೋಡಿ, ಇಲ್ಲಿಂದ ಈಚೆಗೆ ಅಲ್ಲಿ ನೆಟ್ಟಿದ್ದಾರಲ್ಲ, ನೋಡಿ ಇಲ್ಲಿಂದ ಈ ಕಡೆಗೆ ಆಲ್ಮೋಸ್ಟು ನಿಮಗೆ ರೋಡ್ಗೆ ಒಂದು 70 ರಿಂದ 80 ಅಡಿ ಎಂಟ್ರೆನ್ಸು. ಅದಾದಮೇಲೆ ಇದು ಅಗಲ ಸಿಗುತ್ತೆ, ಭಾಳ ವಿಶಾಲವಾಗಿದೆ. ಇನ್ನೊಂದು ಏನಂದರೆ, ಈ ಹಳ್ಳಿಗೆ ನಿಮಗೆ ಗೌರ್ಮೆಂಟ್ ಬಸ್ ಇದೆ, ಮತ್ತು ಓನ್ ಬಸ್ ಇದೆ, 2 ಬಸ್ ಸೌಕರ್ಯ ಇದೆ. ಹಳ್ಳಿಯಿಂದ ಬಂದರೆ ನನ್ನ ಪ್ರಕಾರ ಅಡ್ಲಾಗಿ ಬಂದರೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಹಳ್ಳಿಗೆ ಹೋಗಿ ಬರ್ತೀನಿ ಅಂತಂದರೆ ಒಂದಾಗುತ್ತೆ. ಮೇಡಮ್ ಬನ್ನಿ, ಅಲ್ಲೆಲ್ಲೂ ಇಳಿಯೋಕ್ಕಾಗಲ್ಲ. ಎಲ್ಲಿ ಬೇಡಿ ಅಲ್ಲೆಲ್ಲೂ ಇಳಿಯೋಕ್ಕಾಗಲ್ಲ. ಚಾಮರಾಜನಗರದಿಂದ ಈ ಒಂದು ಲ್ಯಾಂಡ್ಗೆ 21 ಅಥವಾ 22 ಆಗುತ್ತೆ. ಚಾಮರಾಜನಗರ ಟು ಕೊಯಮತ್ತೂರು ಹೈವೇ ಇದೆಯಲ್ಲ, ಆ ಒಂದು ಹೈವೇಯಿಂದ ಇಲ್ಲಿಗೆ ಒಂದು 14 ಆಗುತ್ತೆ. 3 ದಿನದಿಂದ ನೆಗಡಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟು, ಅದೇನಪ್ಪ ನೀರಿನ ವ್ಯತ್ಯಾಸಗಳು. ನೋಡಿ, ಇದೇ ಥರ ಆಸ್ತಿ. ಸ್ವಲ್ಪ ರೆಡ್ ಆ್ಯಂಡ್ ಸ್ಯಾಂಡ್ ಸಾಯಿಲು, ಒಳ್ಳೆ ಮಣ್ಣು ಮಾತ್ರ, ಒಳ್ಳೆ ಮಣ್ಣು. ಕೋಕೋನಟ್ಸು, ಅಡಿಕೆ ಅಥವಾ ನೀವು ಸೀಬೆ, ದಾಳಿಂಬೆ ಇಂಥ ಒಂದು ಕ್ರಾಪ್ಗಳಿಗೆ ಒಳ್ಳೆ ಮಣ್ಣು, ಕಲ್ಜರ್ಗ್ ಮಣ್ಣು. ಈಗ ನಾನು ನಿಮಗೆ ಮೇಲ್ಗಡೆ ಇದ್ಕೊಂಡು ನಾನು ನಿಮ್ಗೆ ಹೇಳಿದೆ ಈ ಕಡೆದು ಸರ್ ಆಸ್ತಿ ಅಂತ. ಈಗ ಕೆಳಗಡೆ ಪಾತಿ ಬಂದಿದ್ದೀನಿ. ಇದು ಎಂಟ್ರೆನ್ಸು. ನಿಮಗೆ ಎಂಟ್ರೆನ್ಸು 2 ಪಾತಿದೆ.
ಇಲ್ಲಿ ಇದನ್ನು ಮಾಡಿದ್ರೆ ನಿಮಗೆ ಇನ್ನೂ ಒಂದು 5 ಎಕರೆ 6 ಎಕರೆ ಸಿಗ್ತವೆ. ಒಂದು 10-12 ಎಕರೆ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಜಾಗ. ಸೊ ಇನ್ನೊಂದು ವಿಷಯ ಏನಂತಂದರೆ, ಚಾಮರಾಜನಗರ ಅಂದ ತಕ್ಷಣ ಕೆಲವ್ರ ಮನಸ್ಸಲ್ಲಿ ಏನಾಗುತ್ತೆ, ಅಲ್ಲಿ ವಾಟ್ರ್ ಇಲ್ಲ ಸರ್, ಸ್ವಲ್ಪ ವಾಟ್ರ್ ಕಡಿಮೆ ಹಾಗೆ ಹೇಗೆ ಅಂತ ಹೇಳೋಂಥವ್ರು ಇದ್ದಾರೆ. ಬಟ್ ಹಿಂದೆ ಈಗ ಒಂದು 20 ವರ್ಷಗಳ ಹಿಂದೆ ಇದ್ದಂಥ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಳ್ಳೆ ವಾಟ್ರ್ ಆಗ್ತಾಯಿದೆ. ಈ ಲ್ಯಾಂಡಿಂದ ಇನ್ನು 10 ಕಿಲೋಮೀಟ್ರ್ ಹೋದರೂ ಕೂಡ ನಿಮಗೆ ಒಳ್ಳೆ ವಾಟ್ರ್ ಆಗ್ತಾಯಿದೆ. ಏನಂತಂದರೆ ಇಲ್ಲಿ ಆಲ್ಮೋಸ್ಟು 95% ಎಲ್ಲ ಅಗ್ರಿಕಲ್ಚರಿಸ್ಟ್ಗಳೇ. ಅಂದರೆ ಅವರು ಇವರು ಅಂತಲ್ಲ, ನಾನು ಆ ಜಾತಿಯವರು ಈ ಜಾತಿಯವರು ಅಂತಲ್ಲ, ಜಾತ್ಯತೀತವಾಗಿ ಸ್ವಲ್ಪ ಆರ್ಥಿಕವಾಗಿ ಪ್ರಬಲರಾಗಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದಾರೆ. ಹುರುಳಿ, ಜೋಳ, ಕಡಲೆಕಾಯಿ ಮತ್ತು ರಾಗಿ ಈ ಥರ ಕ್ರಾಪ್ಗಳನ್ನ ಹಾಕಂತಾರೆ. ಇದೇ ಎಂಟ್ರೆನ್ಸು ನಿಮಗೆ ರಸ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು 80-90 ಅಡಿ ನಿಮಗೆ ರೋಡ್ಗೆ ಎಂಟ್ರೆನ್ಸ್ ಸಿಗುತ್ತೆ. ನೋಡಿ, ಇದು 2 ಪಾತ್ ಇದೆ. ಅದಾದಮೇಲೆ ನಿಮಗೆ ಹಗಲ ಸಿಗುತ್ತೆ. ಇದು ಮಾಡಿದ್ರೆ ನೀವು ಇನ್ನೂ ಒಂದು 5-6 ಎಕರೆ ಸಿಗ್ತವೆ, ಒಂದು 10-12 ಎಕರೆ ಸಿಗುತ್ತೆ. ಇಲ್ಲೊಂದು ಹಳ್ಳಿ ಸಿಗುತ್ತೆ, ದೊಡ್ಡೂರದು. ಇಲ್ಲಿ ನಿಮಗೆ ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಕ್ಕೆಲ್ಲ ಭಾಳ ಅನುಕೂಲ ಇದೆ. ಅಲ್ಲಿಂದ 1 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲಿಂದ ನಾನು ಆಗಲೇ ತಮಿಳ್ನಾಡು ಬಾರ್ಡ್ರ್ ಬಂದು ಒಂದು 2-3 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ನಾರ್ತ್ ಫೇಸಿಂಗು ನೋಡಿ, ಇದೇ ರಸ್ತೆ, ಇದೇ ಆಸ್ತಿ. ನೋಡಿ, ಇಲ್ಲಿಂದ ಈ ಕಡೆಗೆ ಆಸ್ತಿ ನೋಡಿ, ಇದು ಇನ್ನೊಬ್ಬರದು. ಇದು ಆಗುತ್ತೆ, ಬಟ್ ಈಗ ಆಗಲ್ಲ. ಈಗ ಅಲ್ಲಿ ಪ್ರೆಸೆಂಟ್ ಈ ಒಂದು ರಸ್ತೆ ಏನಿದೆಯೋ ಇಲ್ಲಿಂದ ಎಂಟ್ರೆನ್ಸ್ 2 ಪಾತಿದೆ ಹೋಗಿ ಅಲ್ಲಿ ಆಗಲಾಗುತ್ತೆ ನಿಮಗೆ. ಓಕೆ, ಹೀಗೆ ಹೋದರೆ ನಾ ಹೇಳಿದ್ನಲ್ಲ ನಿಮಗೆ 1 ಕಿಲೋಮೀಟ್ರ್ ಅಂತರದಲ್ಲಿ ಹಳ್ಳಿ ಸಿಗುತ್ತೆ. ಒಂದಷ್ಟು ಜನ ನಾ ಹೇಳ್ದಂಗೆ ಅನುಕೂಲ ಅನಾನುಕೂಲ ಎರಡೇ ಇರೋದು. ಹಾಗಾಗಿ ಒಂದಷ್ಟು ಜನ ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥವ್ರು ಹೋಮ್ ಸೆಟ್ ಮಾಡ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇನ್ನು ಬೇರೆಯವರೆಲ್ಲ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಮಾಡ್ತಾಯಿದ್ದಾರೆ. ಇದೇ ರೋಡಲ್ಲಿ ಇನ್ನು ಹೋಗ್ತಾ ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಇದೆ. ಇಲ್ಲಿ ಮಾಡಿಲ್ಲ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.